ನಮಸ್ಕಾರ. ಸಂಜಯ್ ಪಾಟೀಲ್ ಮಾತಾಡ್ತಾರೆ. ಇದು ನಾಳೆಂದ್ರೆ ಬ್ಲಡ್ ದಿನ ಐತ್ರೆ. ಇನ್ನು ನಾನು 130 ಟೈಮ್ ಬ್ಲಡ್ ಡೊನೇಟ್ ಮಾಡಿದ್ದಾರೆ. ಶುರುವಾತಿ ನಮಗೆ 1986 ನಮ್ಮ ಫಾದರ್ ಸ್ವಲ್ಪ ಸೀರಿಯಸ್ ಆಗಿದ್ದಾರೆ. ಸೀರಿಯಸ್ ಆಗಿದ್ದಾರೆ. ಯಾರು ಬ್ಲಡ್ ಅವಶ್ಯಕತೆ ಇದ್ದಾರೆ, ಯಾರಿಗೆ ಹೇಳಿದ್ದಾರೆ ಮಾತ್ರ ಫ್ರೆಂಡ್ ರಿಲೇಷನ್ ಯಾರು ಕೊಡೋದಿಲ್ಲ. ಮತ್ತು ನಮ್ಮ ಕಡೆ ರೊಕ್ಕ ಇಲ್ಲ, ಬ್ಲಡ್ ಬ್ಯಾಂಕ್ ತೊಗೊಂಡಾಗಿದ್ದಾರೆ. ನಾವು ಪರಿಸ್ಥಿತಿ ಭಾಳ ನಾಜೂಕ್ ಐತಾರೆ. ಮತ್ತು ನಮಗೆ ಯಾವಾಗ ವಿಚಾರ ಮಾಡಿದ್ದಾರೆ ನಮಗೆ ಕೊಡೋಂಗಿಲ್ಲ. ನಂತರ ನಾನು ವಿಚಾರ ಮಾಡಿದ್ರೆ ಬ್ಲಡ್ ಎಲ್ಲೇ ಫ್ಯಾಕ್ಟ್ರಿ ತಯಾರಾಗಿದ್ದಿಲ್ಲ, ಬಿಗ್ ಬಜಾರ್ ಗಡೆ ಎಲ್ಲೇ ಬಿಟ್ಟಿದ್ದಿಲ್ಲ, ಕಿರಾಣಿ ಅಂಗಡಿ ಬಿಟ್ಟಿದ್ದಿಲ್ಲ. ಮತ್ತು ಎಲ್ಲರಿಗೆ ಬ್ಲಡ್ ಕೊಟ್ಟಿದ್ದಿಲ್ಲ. ಯಾರು ಮಂಚಾಗ ಹೆಂಗೆ ಆಪ್ರೇಷನ್ ಆಗಿದ್ದಾರೆ, ಆಕ್ಸಿಡೆಂಟ್ ಆಗಿದ್ದಾರೆ, ಬ್ಲಡ್ ಹೋಗ್ತಾರೆ. ಬ್ಲಡ್ ಕೊಟ್ಟಿದ್ದಾರೆ, ಪೇಷಂಟ್ ಚಲೋ ಆಗಿದ್ದಾರೆ. ಹಂಗೆ ವಿಚಾರ ಮಾಡಿದ್ರೆ ಇವತ್ತು 42 ಇಯರ್ ವರ್ಷದ ನಾವು ಬ್ಲಡ್ ಮಾಡಿದ್ರೆ ವರ್ಷಕ್ಕೆ 3 ಟೈಮ್ 4 ಟೈಮ್ ಕೊಡ್ತೀನಿ ರೀ. ಮತ್ತು ಬ್ಲಡ್ ಯಾಕೆ ಕೊಡಬೇಕು, ಎಲ್ಲರಿಗೆ ಕೊಟ್ಟಿದ್ದಿಲ್ಲ. ಮತ್ತು ಬ್ಲಡ್ ಎಲ್ಲಿ ಯಾರು ಬರ್ತಾರೆ, ಎಲ್ಲರಿಗೆ ಸರ್ ಸಹಾಯ ಮಾಡಿ ಕೊಟ್ಟಿದ್ರೆ ನಾ ಕೊಡ್ತೇನೆ ಬರೋಬರ್ ಐತಾರೆ. ಎಲ್ಲರಿಗೆ ಪಬ್ಲಿಕ್ ಹೇಳ್ತಾರೆ ಸಾಲಿಗೆ 1 ಟೈಮ್ 2 ಟೈಮ್ ಕೊಡಬೇಕು ಎಲ್ಲರಿಗೆ. ಯಾಕೆ ಕೊಟ್ಟಿದ್ದಾರೆ ಮತ್ತು ಎಲ್ಲರಿಗೆ ಮತ್ತು ಬ್ಲಡ್ ಸಾಯಿಸಿ ಎಲ್ಲ ಮಂಚಾಗೆ ಚಲೋ ಐತಾರೆ. ಅದ್ರ ಹಂಗೆ ವಿಚಾರ ಮಾಡಿದ್ರೆ ಬ್ಲಡ್ ಕೊಟ್ಟಿದ್ದಾರೆ. ನಾನು ಕಾರ್ಪೊರೇಷನ್ ಪೌರ ಕಾರ್ಮಿಕ ಸೂಪರ್ವೈಸರ್ ಕೆಲಸ ಮಾಡ್ತೀನಿ ರೀ. ನಾನು ಏನೈತಾರೆ ಯಾವಾಗ ಎಮರ್ಜೆನ್ಸಿ ಆಗಿತ್ತಾರೆ ನಮಗೆ ಫೋನ್ ಹಚ್ಚಿದ್ರೆ ನಮ್ಮ ಕಡೆ ಆಯ್ತಾರೆ 3 ತಿಂಗಳು ಆಗಿದ್ರೆ ಕೊಡ್ತಾರೆ. ಇಲ್ಲ ನಮ್ಮ ಫ್ರೆಂಡ್ ಕಡೆ ಅಡ್ಜಸ್ಟ್ ಮಾಡಿ ಕೊಡ್ತೇನೆ. ಯಾರಿಲ್ಲ ಅಂದ್ರೆ మన ಬ್ಲಡ್ ಬ್ಯಾಂಕ್ ಕಡೆ ಮಾವೇ ಬ್ಲಡ್ ಬ್ಯಾಂಕ್ ಮತ್ತು KL ಐತಾರೆ, ಮತ್ತು ಬೆಳಗಾವಿ ಬ್ಲಡ್ ಬ್ಯಾಂಕ್ ಐತಾರೆ. ಎಲ್ಲರೂ ತಗೊಂಡು ಅಡ್ಜಸ್ಟ್ ಮಾಡಿ ಕೊಡ್ತೇನೆ. ಇಲ್ಲಿವರೆಗೂ ಎಷ್ಟು ಸಾರಿ ಕೊಟ್ಟಿದೆ? 130 ಟೈಮ್. ಅಲ್ಲ, ಈ ರಕ್ತ ಕೊಡೋದ್ರಿಂದ ಏನು ಸಮಸ್ಯೆ ಆಗಲಿ? ಏನಿಲ್ಲ. ನಮ್ಮ 3 ತಿಂಗಳ ಕೊಡಬೇಕಲ್ಲ, 3 ತಿಂಗಳು ಪೈಲ ನಾ ಕೊಡ್ತೇನೆ. ನಮಗೆ ನಾನು ದೇವರ ಮನುಷ್ಯ ಇಲ್ಲ, ನಾನು ದೇವರ ಆಶೀರ್ವಾದ ಇಲ್ಲ. ನಮಗೆ ಎಲ್ಲರಿಗೆ ದೇವರಿಗೆ ಶಕ್ತಿ ಆಶೀರ್ವಾದ ಕೊಡ್ತಾರೆ. ನಮಗೆ ಸ್ವಲ್ಪ ಕೊಡೋಕ್ಕಿಂತ ಸೈಡ್ ಎಫೆಕ್ಟ್ ಇಲ್ಲ. ಇವತ್ತು 1 ತಿಂಗಳಾಗಿ 3 ತಿಂಗಳು ಕೊಡಬೇಕಲ್ಲ, 3 ತಿಂಗಳ ಫಲ ಆಯ್ತು ನಾ ಕೊಡ್ತೇನೆ. ಹಂಗೆಲ್ಲ 3 ತಿಂಗಳಾಗಿದೆ ಕೊಡ್ಬೇಕಾರೆ ರಕ್ತ ತಯಾರಾಗಬೇಕು. ಈಗ ಲಾಸ್ಟ್ ಟೈಮ್ ಯಾವಾಗ ಕೊಟ್ಟಿದ್ದೆ? ಇವತ್ತು ನಮ್ಮ 4 ದಿವಸ ಆಗಿದ್ದಾರೆ. ಬಹುತೇಕರು ರಕ್ತದಾನ ಮಾಡೋದ್ರಿಂದ ಒಂದು ಹಿಂದೇಟಾಗ್ತಾರೆ. ನಮಗೆ ಎಲ್ಲೋ ರಕ್ತ ಕಡಿಮೆ ಆಗುತ್ತೆ, ನಮಗೆ ಆರೋಗ್ಯ ಸಮಸ್ಯೆ ಆಗುತ್ತೆ ಅಂತಾರೆ. ಅವ್ರಿಗೆಲ್ಲ ಏನು ಹೇಳ್ತೀರಿ? ಏನೇ ಇಲ್ಲ. ನಮಗೆ ಏನು ಪಬ್ಲಿಕ್ ಸ್ವಲ್ಪ ವಿಚಾರ ನೆಗೆಟಿವ್ ವಿಚಾರ ಐತಲ್ಲ, ನಾ ಹೇಳ್ತೀನಿ. ನಮ್ಮಂದ್ರೆ 42 ವರ್ಷದ ಬ್ಲಡ್ ಕೊಟ್ಟಿದ್ದಾರೆ. ಬ್ಲಡ್ ಕೊಟ್ಟಿದ್ದಾರೆ ಮಾತ್ರ ಯಾರ ಬಾಡಿ ಬೀಗ್ ಆಗಬೇಕಿಲ್ಲ. ನಾನು ನೋಡಿರಿ ಶರೀರ ನೋಡಿರಿ ಹೆಂಗೈತೆ ನೋಡಿರಿ. ನಾನು 95, 92, 94 ವೇಟ್ ಐತಾರೆ. ನಮಗೆ ವೇಟ್ ಕಮ್ಮಿ ಆಗಬೇಕಿಲ್ಲ. ನೀವು ಎಕ್ಸಾಂಪಲ್ ನೋಡಿರಿ, ಅಲ್ಲೇ ನೋಡಿರಿ. ಇಲ್ಲೇ ನಮ್ಮ ಕಡೆ 4 ದಿವಸ ಆಗಿದ್ದು ಕೊಟ್ಟಿದ್ದಾರೆ, ಸರ್ಟಿಫಿಕೇಟ್ ಐತೆ ನೋಡಿರಿ. ನಾನು ಪಬ್ಲಿಕ್ ಹೇಳ್ತಾರೆ ಯಾರಿಗೆ ಬ್ಲಡ್ ಕೊಟ್ಟಿದ್ರೆ ಸೈಡ್ ಎಫೆಕ್ಟ್ ಏನಾಗಿಲ್ಲ, ಬಾಡಿ ವೀಕ್ ಆಯ್ತಾಗಿಲ್ಲ, ಏನಿಲ್ಲ. ಎಲ್ಲರಿಗೆ ವಿನಂತಿ ಕೊಡ್ತೇನೆ, ಸ್ವಲ್ಪ ಎಲ್ಲರಿಗೆ ಒಂದು ಸಾಲಿಗೆ 1-2 ಟೈಮ್ ಕೊಡಬೇಕು ಅವ್ರು. ನಾನು ಬ್ಲಡ್ ಕೊಟ್ಟಿದ್ದಾರೆ 130 ಟೈಮ್. ಮತ್ತು ಏನು ಕೊಟ್ಟಿದ್ರೆ ಏನೇ ತ್ರಾಸಿಲ್ಲ. ಮತ್ತು ಬ್ಲಡ್ ಕೊಟ್ಟಿದ್ರೆ ಮತ್ತು ಏನು ಫಾಯ್ದಾ ಏನೇನು ನಮಗೆ ಇದ್ರೆ ಬ್ಲಡ್ಗೆ ಶರೀರಕ್ಕೆ ಹೊಸ ಬ್ಲಡ್ ಕೊಡ್ತಾರೆ. ಶುಗರ್ ಏನಿಲ್ಲ, ನಾರ್ಮಲ್ ಇರ್ತಾರೆ. BP ನಾರ್ಮಲ್ ಆಗಿದ್ದಾರೆ. ಮತ್ತು ಹಾರ್ಟ್ ಪ್ರಾಬ್ಲಮ್ ಐತಾರೆ. ಬ್ಲಡ್ ಜಾಸ್ತಿ ಆಗಿದ್ರೆ ಹಾರ್ಟ್ಗೆ ಜಾಸ್ತಿ ತ್ರಾಸ ಬರ್ತಾರೆ, ಹಾರ್ಟ್ ಅಟ್ಯಾಕ್ ಬರ್ತಾರೆ. ಏನು 3 ಮಂದಿ ಐತಲ್ಲ ಶರೀರಕ್ಕೆ ಏನು ಸೈಡ್ ಎಫೆಕ್ಟ್ ಆಗಿಲ್ಲ ನೋಡಿರಿ, ಎಲ್ಲ ಕಂಟ್ರೋಲ್ ಆಗಿದ್ದಾರೆ. ಬ್ಲಡ್ ಡೊನೇಟ್ ಕೊಟ್ಟಿದ್ರೆ 3 ಶರೀರ ಆಪ್ಷನ್ ಐತಲ್ಲ ಎಲ್ಲ ನಾರ್ಮಲ್ ಆಗಿದ್ದಾರೆ. ಮನೆಯವರೆಲ್ಲ ಏನು ಇಷ್ಟು ಸಾರಿ ಯಾಕೆ ಕೊಡ್ತೀರಿ, ಎಂತೇ ಒದರಾತರ ಯಾಕೆ ಕೊಡ್ತೀರ, ನಿಮ್ಗೆ ಏನಾಗಿದ್ರೆ ಯಾರು ನಮಗೆ ಗನ್ಸರ ಯಾರಿಗೇನು ತ್ರಾಸ ಆಗಿದ್ರೆ, ನಮ್ಮ ಕಡೆ ಪರಿಸ್ಥಿತಿ ನಾಜೂಗಿದ್ರೆ ಯಾರೈತಾರೆ, ನಿಮಗೆ ಏನು ಜವಾಬ್ದಾರಿ, ನಮಗೆ ಬ್ಯಾಕ್ ಸೈಡ್ ಏನಿಲ್ಲ. ಮತ್ತು ಏನಿದ್ದಾರೆ ಸ್ವಲ್ಪ ಮೆಡಿಕಲ್ ಕೆಲಸ ಮಾಡ್ತೇನೆ ಅಂತೆ, ಇವ್ರಿಗೆ ಕೊಡಬೇಕು ಚಲೋ ಐತಾರೆ, ಇವ್ರಿಗೆ ಸ್ವಲ್ಪ ಅನುಭವ ಐತಾರೆ. ಹುಡುಗರ ಹುಡುಗರಿಗೆ ಹೇಳಿದಿಲ್ಲ. ಹುಡುಗರನ್ನ ಇವತ್ತು ಎಜುಕೇಷನ್ ಮಾಡತ್ತಾರ, ಇವನ್ನ ಸ್ವತಃ ವಿಚಾರ ಮಾಡಿದ್ರೆ 2 ಟೈಮ್ ಕೊಟ್ಟಿದ್ದಾರೆ ಇವರು. ನಾನು ಮತ್ತು ನಮಗೆ ನೋಡಿದ್ರೆ ಫ್ರೆಂಡ್ 10-15 ಮಂಚ ನಮಗೆ ಫ್ರೆಂಡ್ ಬ್ಲಡ್ ಡೊನೇಟ್ ಮಾಡಿ ಚಲೋ ಮಾಡಿದ್ದಾರೆ. ನಾನು ಹೇಳಿದ್ದಿಲ್ಲ, ನೋಡಿದ್ರೆ ಚಲೋ ಮಾಡಿದ್ದಾರೆ. ಮೇಡಮ್, ಈಗ ನಿಮ್ಮ ಯಜಮಾನರು 130 ಬಾರಿ ರಕ್ತದಾನ ಮಾಡಿದ್ದಾರೆ. ರಕ್ತದಾನ ಮಾಡಿ ಎಲ್ಲರಿಗೂ ಕೂಡ ಮಾದರಿಯಾಗಿದ್ದಾರೆ. ಏನು ಹೇಳ್ತೀರಿ ನಿಮ್ಮ ಯಜಮಾನರ ಒಂದು ಈ ಕಾರ್ಯಕ್ಕೆ? ನಮಸ್ಕಾರ ರೀ. ಅದೇನು ಭಾಳ ಕೆಲಸ ದೊಡ್ಡ ಐತೆ ಬಿಡ್ರಿ. ಅದು ನಾವು ಮೊದಲ ಹೊಸ ಮದುವೆ ಆದಾಗ ಸ್ವಲ್ಪ
ಇದು ಮಾಡ್ತಿದ್ರು, ಎದಕ್ಕೆ ಕೊಡ್ತೀರಿ ನೀವು, ಏನಾತಂದ್ರೆ ಏನು ಮಾಡೋದು ಅಂತ. ಆಮೇಲೆ ನಮ್ಮ ಮೆಡಿಕಲ್ ಸೈಡ್ ಜಾಯ್ನ್ ಆದಾಗ ನಮ್ಗೆ ಗೊತ್ತಾಗಿತ್ತು ರೀ ಹೆಂಗೆ ರಕ್ತ ಸಿಗಲಿಲ್ಲ ಅಂದ್ರೆ ಏನು ತೊಂದರೆ ಆಗ್ತೈತೆ ಅದೆಲ್ಲ ಗೊತ್ತಾಯ್ತು ರೀ. ಆವಾಗಿಂದ ನಾ ಯಾವಾಗ ಕಂಪ್ಲೇಂಟ್ ಅವ್ರಿಗೆ ಮಾಡಂಗಿಲ್ಲ. ಅವರು 130 ಸಲ ರಕ್ತದಾನ ಮಾಡಿದಾರೆ ರೀ. ಅವ್ರ ಮನ್ಯಾಗನ ಹಂಗೆ ತೊಂದರೆ ಆಗಿದ್ದಾಗ ಅವ್ರಿಗೇನು ಪ್ರಚಿತಿ ಆಗೈತಿ ಹೆಂಗೆ ಆಗ್ತೈತಂತ. ಅದು ಕೊಟ್ಟಾನ ಬ್ಲಡ್ ಯಾರಿಗೆ ಡೊನೇಟ್ ಮಾಡಿದಾರ ಮಾಡಾನಾಗ ಅದು ಹೆಚ್ಚಿಗೆ ಇದು ಬರ್ತೈತೆ ರೀ ಮೈಯಾಗ. ಅದು ಸರಿ ಇರ್ತೈತಿ, ಮೈ ಎಲ್ಲ ಬಾಡಿ ಸರಿ ಇರ್ತೈತಿ. ಅದಕ್ಕೆ ನಮ್ಗೆ ಕೊಡೋಕೇನು ತೊಂದರೆ ಇಲ್ಲ. ಮೊದಲ ನಾವು ಬೇಡ ಅಂತಿದ್ರು, ಈಗೇನು ನಮ್ದು ಇದು ಇಲ್ಲ ರೀ. ಅದು ನಮ್ಮ ಮನೆಯವ್ರು ಹಂಗೆ ಬ್ಲಡ್ ಕೊಡ್ತಾರಲ್ರಿ, ಅದು ಮುಂದೆ ನಮ್ಮ ಮಗನ ಹಂಗೆ ಸ್ಟಾರ್ಟ್ ಮಾಡಕ್ಕೆ ನಾವು ಪ್ರೋತ್ಸಾಹ ಮಾಡತ್ತೀವಿ ರೀ. ಅದು ಒಂದು ರಕ್ತದಾನ ಅಂದ್ರೆ ಭಾಳ ಮುಖ್ಯ ಇದರ ಶ್ರೇಷ್ಠ ದಾನ ಐತೆ. ಅದಕ್ಕೆ ಒಂದು 10 ಸಲ ಅವರು ಕೊಟ್ಟಿದ್ದಾರೆ. ಈಗ ಮುಂದೆ ಅದು 26 ಜಾನ್ವರಿ ಇರಲಿ, ಇಲ್ಲಾಂದ್ರೆ ಪ್ರಜಾಸತ್ತಾಗ ದಿನ ಇರಲಿ, ಯಾವಾಗ ಅವರು ವರ್ಷಕ್ಕೆ 1-2 ಸಲ ಕೊಟ್ಟು ಬರ್ತಾರೆ. ಜನ ಎಲ್ಲ ಏನಂತಾರೆ ನಿಮ್ಮ ಯಜಮಾನ್ರು ಹಿಂಗೆ ರಕ್ತದಾನ ಮಾಡೋದ್ರಿಂದ? ಒಂದೊಂದು ಸಲ ಮನ್ಯಾಗನು ಕೇಳಕ್ಕೆ ಬರ್ತಾರೆ ರೀ, ಅದಾವೇನ್ರಿ ಅವರು ನಮ್ಮ ಬೇಕಾಗಿತ್ತು ಈಗ ಕೊಡಬೇಕು ಅಂದ್ರೆ. ಮತ್ತು ಅವರು ಕೊಟ್ಟನು 1-2 ತಿಂಗಳಾಗಿ ಇಲ್ಲ ಇರ್ತೈತೆ ರೀ, ಅವಾಗ ಬರ್ತಾರೋ. ಅವಾಗ ನಾವು ಬೇರೆ ಕಡೆ ಅಡ್ಜಸ್ಟ್ ಮಾಡಿ ಕೊಡ್ತೇವೆ ಅಷ್ಟೆ. ಓಕೆ.